ಸಿಎಂ ಕುರ್ಚಿ ಕನಸು ಈಡೇರಿಸಲು ಜಗನ್ಮಾತೆಯ ಮೊರೆ. ಉತ್ತರ ಕನ್ನಡದ ಆಂಧ್ಲೆ ಜಗದೀಶ್ವರಿ ದೇವಿ ಸನ್ನಿಧಿಯಲ್ಲಿಂದು ಡಿಕೆ ಶಿವಕುಮಾರ್ ವಿಶೇಷ ಪೂಜೆ. ಹಿಂಗಾರದ ಮೂಲಕ ಭವಿಷ್ಯ ನುಡಿಯೋದಕ್ಕೆ ಖ್ಯಾತಿಯಾಗಿರುವ ದೇಗುಲ. ದೆಹಲಿಗೆ ಬುಲಾವ್ ಬರೋ ಮೊದಲೇ ಸಿಎಂ ಆಪ್ತ ಬಳಗದಿಂದ ಮತ್ತೆ ಡಿನ್ನರ್ ಮೀಟಿಂಗ್. 15ಕ್ಕೂ ಹೆಚ್ಚು ಅಹಿಂದ ನಾಯಕರ ಜೊತೆ ಸಿದ್ದರಾಮಯ್ಯ ಸಭೆ. ಅಧಿವೇಶನದ ವೇಳೆ 4ನೇ ಬಾರಿ ಔತಣಕೂಟ ಆಯೋಜನೆ ಮಾಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ. ಡಿನ್ನರ್ ಮಾಡಿದ್ವಿ, ಸಿಎಂ ಸ್ವಲ್ಪ ಸೂಪ್ ಕುಡಿದು ಹೋದ್ರು. ರಾಜಕೀಯದ ಬಗ್ಗೆ ಏನೂ ಚರ್ಚೆ ಆಗಿಲ್ಲ. ಅಧಿವೇಶನದ ನಂತರ ಪಕ್ಷ ಬಲಪಡಿಸುವ ಬಗ್ಗೆ ಚರ್ಚೆ ಆಯಿತು ಅಂತ ಹೇಳಿದ ಎಎಸ್ ಪೊನ್ನಣ್ಣ. ಪ್ರತಿ ಬಾರಿ ಬೆಳಗಾವಿಗೆ ಬಂದಾಗ ಸತೀಶ್ ಮನೆಗೆ ಊಟಕ್ಕೆ ಹೋಗೋದು ಕಾಮನ್. ಊಟ ಮಾಡಬಾರ್ದಾ? ವಿಶೇಷ ಏನೂ ಇಲ್ಲ. ಡಿನ್ನರ್ ಮೀಟಿಂಗ್ ಬಗ್ಗೆ ಸಚಿವ ಬೈರತಿ ಸುರೇಶ್ ಸ್ಪಷ್ಟನೆ. ಚುನಾವಣೆಗೆ ಇನ್ನು 2.25 ವರ್ಷ ಬಾಕಿ. ದ್ವೇಷ ಭಾಷಣ ವಿಧೇಯಕ ಮಂಡನೆ ಮೂಲಕ ಈಗಲೇ ವಿಪಕ್ಷಗಳ ಕಟ್ಟಿಹಾಕಿದ ಸರ್ಕಾರ. ದ್ವೇಷ ಭಾಷಣ, ಪ್ರಚೋದನಾಕಾರಿ ಹೇಳಿಕೆ, ಸುಖ ಸುಮ್ಮನೆ ಆರೋಪಗಳಿಗೆ ಕಡಿವಾಣದ ನಿರೀಕ್ಷೆ. ಔಟ್ಗೋಯಿಂಗ್ ಪಾಲಿಟಿಕ್ಸ್ ಇನ್ಕಮಿಂಗ್ ಪಾಲಿಟಿಕ್ಸ್ ಆಗಿದೆ. ಜನರ ಮಾರಣ ಹೋಮವಾಗಿದೆ. ಅಭಿವೃದ್ಧಿ ಶೂನ್ಯವಾಗಿದೆ. ರಾಜ್ಯದಲ್ಲಿ ಲೂಟಿ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ. ಜಮೀನು ವಿಚಾರಕ್ಕೆ ಜಗಳ, ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ಕೊಲೆಯ ಬೆದರಿಕೆ. ಕಾಂಗ್ರೆಸ್ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮತ್ತು ಪುತ್ರ ಶ್ರೀಕಾಂತ್ ವಿರುದ್ಧ ಆರೋಪ. ಕೆಆರ್ಪೇಟೆ ಠಾಣೆಗೆ ದೂರು ಕೊಟ್ಟರೂ ದಾಖಲಾಗಿಲ್ಲವಂತೆ ಕೇಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಒಟ್ಟಾರೆ 272 ಸಾಕ್ಷಿಗಳ ಪಟ್ಟಿ ಕೊಟ್ಟಿರುವ ಪ್ರಾಸಿಕ್ಯೂಷನ್. 10 ಹಂತಗಳಲ್ಲಿ ವಿಟ್ನೆಸ್ಗಳ ವರ್ಗೀಕರಣ. ಸಮನ್ಸ್ ಜಾರಿಯಾದ ದಿನಾಂಕಕ್ಕೆ ಕೋರ್ಟ್ಗೆ ಹಾಜರಾಗಿ ಸಾಕ್ಷಿ ನುಡಿಬೇಕು ವಿಟ್ನೆಸ್ಗಳು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಭೇಟಿಗೆ ಪವಿತ್ರ ಗೌಡ ಯತ್ನ. ಪವಿತ್ರ ಭೇಟಿ ಮಾಡೋದಕ್ಕೆ ನಯವಾಗಿಯೇ ನಿರಾಕರಿಸಿರುವ ನಟ. ಆದರೂ ಟ್ರಯಲ್ ಶುರುವಾಗಿದೆ. ಮಾತಾಡಬೇಕು ಅಂತಿರೋ ಪವಿತ್ರ ಗೌಡ. ಬೆಂಕಿ ಹೊತ್ತಿ ರಸ್ತೆಯಲ್ಲಿ ಧಗಧಗಿಸಿದ ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿದ್ದ 40 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರು. ನಂಜನಗೂಡಿನ ಹೊಸಳ್ಳಿ ಗೇಟ್ ಬಳಿ ಘಟನೆ. ಚಿತ್ರದುರ್ಗ ಜಿಲ್ಲೆ ಹೊನ್ನೂರು ಗ್ರಾಮದಲ್ಲಿ ಸರಣಿ ಕಳವು. ಕೆಟಿಎಂನಲ್ಲಿ ಬಂದ 5ರಿಂದ 6 ಮನೆಯಲ್ಲಿ ಚಿನ್ನಾಭರಣ ಮತ್ತು ನಗದು ಕಳ್ಳತನ. ಕಳ್ಳರ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ. ಶಿವಾಜಿನಗರ ಮಹಿಳಾ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ದೂರು. ನ್ಯಾಯ ಕೇಳಿದ್ರೆ ನಿನ್ನ ಮೇಲೆ ಎಫ್ಐಆರ್ ಹಾಕಬೇಕಾಗತ್ತೆ ಅಂತ ಧಮಕಿ ಹಾಕಿದ ಆರೋಪ. ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟ ವೆರೋನಿಕಾ. ಓದೋ ವಯಸ್ಸಲ್ಲಿ ಮಕ್ಕಳ ಕೈಗೆ ಇಟ್ಟಿಗೆ ಕೊಟ್ಟ ಶಿಕ್ಷಕರು. ಹಾಸನದ ಹೊಳೆ ನರಸೀಪುರ ಸ್ವರ್ಣ ವಿದ್ಯಾಸಂಸ್ಥೆಯಲ್ಲಿ ಶಾಲಾ ಆಡಳಿತ ಮಂಡಳಿಯಿಂದ ಮಕ್ಕಳ ದುರ್ಬಳಕೆ. ಲಾರಿಯಿಂದ ಇಟ್ಟಿಗೆ ಇಳಿಸಲು ಮಕ್ಕಳನ್ನೇ ಬಳಸಿಕೊಂಡ ಟೀಚರ್ಸ್. ಸಾರ್ವಜನಿಕರ ಆಕ್ರೋಶ. ಮಗನ ಸಾವಿನ ನೋವಲ್ಲೂ ಸಾರ್ಥಕತೆ ಮೆರೆದ ಪೋಷಕರು. ಅಪಘಾತದಲ್ಲಿ ಮಂಡ್ಯದ ಬೆಳಗೊಳ ಗ್ರಾಮದ ಯಶವಂತ್ ಮೆದುಳು ನಿಷ್ಕ್ರಿಯ. ಮಗನ ಅಂಗಾಂಗದಿಂದ ಹಲವರಿಗೆ ಜೀವದಾನ ಮಾಡಿದ ಹೆತ್ತವರು. ಡಿಸೆಂಬರ್ 21ರಿಂದ 24ರವರೆಗೆ 4 ದಿನಗಳ ಕಾಲ ಲಸಿಕಾ ಅಭಿಯಾನ. ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಕಾಲ್ನಡಿಗೆ ಜಾಥಾ. ಜೀವದ ರಕ್ಷಾ ಕವಚವಾದ 2 ಹನಿ ಪಲ್ಸ್ ಪೋಲಿಯೋ ಹಾಕಿಸಿ ಅಂತ ಮನವಿ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಎಳ್ಳು ಅಮಾವಾಸ್ಯೆ ಜಾತ್ರೆ.
ಪುರಾಣ ಪ್ರಸಿದ್ಧ ಶ್ರೀ ರಾಮೇಶ್ವರ ದೇವರ ಮಹೋತ್ಸವ. ತುಂಗಾ ನದಿಯ ರಾಮಕೊಂಡದಲ್ಲಿ ತೀರ್ಥಸ್ನಾನ ಮಾಡಿ ಭಕ್ತರು ಪುನೀತ. ಕನಕಪುರ ರಸ್ತೆಯಲ್ಲಿ ನೈಸ್ ರಸ್ತೆಯ ಸಮೀಪ ಗುಂಡಿಗಳದ್ದೇ ಸಾಮ್ರಾಜ್ಯ. 5 ವರ್ಷ ಆಯಿತು, ಈಗಲಾದರೂ ಒಳ್ಳೆ ರಸ್ತೆ ಕೊಡಿ. ಕಿತ್ತು ಹೋದ ರಸ್ತೆ ಮಧ್ಯೆ ನಿಂತು ನಟ ಅನಿರುದ್ಧ್ ಮನವಿ. ಆರ್ಆರ್ ನಗರ ಐಡಿಯಲ್ ಹೋಮ್ ಲೇಔಟ್ನಲ್ಲಿ ಕಸ ಸುಟ್ಟ ಜಿಬಿಎ ಸಿಬ್ಬಂದಿ. ಕಸದ ಹೊಗೆಯಿಂದ ಸಮಸ್ಯೆ ಆಗ್ತಾ ಇದೆ ಅಂತ ನಟಿ ಐಂದ್ರಿತಾ ರೈ ವಿಡಿಯೋ ಮಾಡಿ ಆಕ್ರೋಶ. ಸಂಬಂಧಪಟ್ಟ ಅಧಿಕಾರಿಗಳು ಸಹಾಯ ಮಾಡಿ ಅಂತ ಶಾಸಕ ಮುನಿರತ್ನಗೆ ಟ್ಯಾಗ್ ಮಾಡಿ ಪೋಸ್ಟ್. ಲ್ಯಾಂಡ್ಲಾರ್ಡ್ ಸಿನಿಮಾದ ನಿಂಗವ್ವ ನಿಂಗವ್ವ ಸಾಂಗ್ ರಿಲೀಸ್. ಹಾಡು ಬಿಡುಗಡೆಗೆ ಸ್ಯಾಂಡಲ್ವುಡ್ ಸ್ಟಾರ್ ಕಪಲ್ಸ್ ಸಾಥ್. ವಿಜಯ್ ರಚಿತಾರಾಮ್ ರೊಮ್ಯಾಂಟಿಕ್ ಹಾಡಿಗೆ ಭರ್ಜರಿ ರೆಸ್ಪಾನ್ಸ್. ಇಂದು ತೆರೆಗೆ ಅಪ್ಪಳಿಸಲಿದೆ ಅವತಾರ್ 3. ಅವತಾರ್ ಜೊತೆಗೆ ರಾಮಾಯಣ ಟೀಮ್ ಮತ್ತೊಂದು ಸರ್ಪ್ರೈಸ್. ಅವತಾರ್ ರಿಲೀಸ್ ಆಗೋ ಎಲ್ಲಾ ಥಿಯೇಟರ್ಗಳಲ್ಲಿ ರಾಮಾಯಣ 3D ಪ್ರೋಮೋ ಪ್ರದರ್ಶನಕ್ಕೆ ಪ್ಲಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.